ಅಲ್ಲಿ ಸರ್ಕಾರಿ ನೌಕರರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಬರ್ತಾ ಇದೆ. ಬೇಸಿಕಲಿ ರಿಲೇಟೆಡ್ ಟು ಡಿಎ ಹೆಚ್ಚಳ ಆಗಿರ್ಬೋದು, ಮೂಲ ವೇತನದಲ್ಲಿ ಹೆಚ್ಚಳ ಆಗಿರ್ಬೋದು ಮತ್ತು ನಮ್ಮ ಒಂದು ಎಚ್ ಆರ್ ಎ ನಲ್ಲಿ ಹೆಚ್ಚಳ. ಸೊ ಈ ಮೂರು ನಿಯಮಗಳಲ್ಲಿ ಪ್ರಮುಖವಾಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಮೋದಿ ಸರ್ಕಾರ ಒಂದು ದೊಡ್ಡ ಅಪ್ಡೇಟ್ ನೀಡಲಿಕ್ಕೆ ಹೊರಟಿದ್ದು ಸರ್ಕಾರಿ ನೌಕರರಿಗೆ ತುಂಬಾನೇ ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು. ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇರುವಂತಹ ಬೇಸಿಕ್ ಸ್ಯಾಲರಿ ಹೈಕ್ ಆಗಿರ್ಬೋದು ಮತ್ತು ಡಿ ಎ ಹೈಕ್ ಆಗಿರ್ಬೋದು, ಅದ್ರ ಜೊತೆಗೇನೆ ಎಚ್ ಆರ್ ಎ ಹೈಕ್, ಎಲ್ಲವುಗಳ ಬಗ್ಗೆ ಕೂಡ ಇವಾಗ ಸರ್ಕಾರ ಮತ್ತೊಂದು ಹೊಸ ಯೋಜನೆಯ ಅಡಿಯಲ್ಲಿ ನೌಕರರ ವೇತನವನ್ನ ಡಬಲ್ ಮಾಡೋಕೆ ಹೊರಟಿದ್ದು ಸರ್ಕಾರಿ ನೌಕರರಿಗೆ ತುಂಬಾನೇ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದಾಗ ಪ್ರತಿಯೊಂದು ಸರ್ಕಾರಿ ನೌಕರನ ಸಂಬಳವನ್ನ ಒಂದು ವರ್ಷದಲ್ಲಿ 2 ಬಾರಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಲಾಗಿತ್ತು. ಸೊ ಆ ಪ್ರಕಾರ ಇವಾಗ 2023ರ ಜನವರಿಯಲ್ಲಿ ಆಲ್ರೆಡಿ ಸರ್ಕಾರಿ ನೌಕರರ ಒಂದು ಡಿ ಎ ನ 4% ಹೆಚ್ಚಳ ಮಾಡಲಾಗಿತ್ತು. ಅಂಡ್ ಇವಾಗ ಮತ್ತೆ 6 ತಿಂಗಳು ಕಳೆದು ಹೋಗಿದ್ದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ 6 ತಿಂಗಳು ಕಳೆದು ಹೋಗುತ್ತೆ. ಅವುಗಳಿಗೆ ತಕ್ಕಂತೆ AICPI ಡೇಟಾ ಕೂಡ ಹೊರಬಿದ್ದಿರುವಂತದ್ದು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಆ ಒಂದು AICPI ಡೇಟಾ 136.7 ಕ್ರಾಸ್ ಆಗಿದೆ. AICPI ಅಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಅಂತ. ಈ ಒಂದು ಡೇಟಾವನ್ನೇ ಆಧಾರದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರನ ಒಂದು ಸಂಬಳವನ್ನ ಎಷ್ಟರ ಮಟ್ಟಿಗೆ ಹೆಚ್ಚಳ ಮಾಡಬೇಕು, ಎಷ್ಟರ ಒಂದು ಫಿಟ್ಮೆಂಟ್ ಅನ್ನ ನೀಡಬೇಕು, ಎಲ್ಲವುದರಗಳ ಬಗ್ಗೆ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಳಬೇಕಂದ್ರೆ AICPI ಅನ್ನೇ ಆಧಾರದಲ್ಲಿಟ್ಟುಕೊಂಡು ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಟೈಮಲ್ಲಿ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ದೇಶಾದ್ಯಂತ ಹಣದುಬ್ಬರ ಪೀಕ್ ಅಲ್ಲಿದೆ. ಸುಮಾರು 8ರಿಂದ 9% ಹಣದುಬ್ಬರ ಇರೋದ್ರಿಂದ ಸರ್ಕಾರಿ ನೌಕರರ ಏನೋ ಒಂದು ಖಾಸಗಿ ಕಂಪನಿ ಅಂತ ಹೇಳ್ಬೋದು AICPI ಏನಿದೆ ಅದು ಡೇಟಾನ ರಿಲೀಸ್ ಮಾಡಲಾಗಿದ್ದು ಆ ಒಂದು ಡೇಟಾ ತುಂಬಾನೇ ಆಶ್ಚರ್ಯಕರ ಇದೆ ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಇದೆ ಅಂತ ಕೂಡ ಹೇಳ್ಬೋದು. AICPI 136.7 ಕ್ರಾಸ್ ಮಾಡ್ತಾ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ಅಟ್ಲೀಸ್ಟ್ 5% ಇಲ್ಲಿ ವೇತನದಲ್ಲಿ ಹೆಚ್ಚಳ ನೀಡಬೇಕು ಅಂತ ಸರ್ಕಾರಿ ನೌಕರರ ಒಂದು ಸಂಘ ಮತ್ತು ಪದಾಧಿಕಾರಿಗಳು ವಿತ್ ಸರ್ಕಾರಿ ನೌಕರರು ಒಂದು ದೇಶದ ಆರ್ಥಿಕ ಇಲಾಖೆ ಮತ್ತು ಸರ್ಕಾರಕ್ಕೆ ಬೇಡಿಕೆಯನ್ನ ಆಲ್ರೆಡಿ ಇಟ್ಟಿವೆ. ಹಾಗಾದ್ರೆ ಏನ್ ಹೇಳ್ತಾ ಇದೆ ಸರ್ಕಾರ, ಯಾವ ಒಂದು ಟೈಮಿಂದ DA ಹೈಕ್ ಆಗ್ತಾ ಇದೆ, ಅದು ಕೂಡ ಪೂರ್ವಾನ್ವಯವಾಗಿ ಆಗುವಂಥದ್ದು 4% ಆಗುತ್ತಾ, 3 ಆಗುತ್ತಾ ಅಥವಾ 5 ಆಗುತ್ತೆ. 3 ಪಾಸಿಬಿಲಿಟೀಸ್ ಇದೆ ಇದರಲ್ಲಿ, 3, 4 ಮತ್ತು 5. ಸೊ ಇದರಲ್ಲಿ ಯಾವುದನ್ನ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಸರ್ಕಾರಿ ನೌಕರರ ಒಂದು DA 50% ತಲುಪೋದಕ್ಕೆ ಹೊರಟಿರೋದ್ರಿಂದ ಬೇಸಿಕ್ ಸ್ಯಾಲರಿಯಲ್ಲಿಯೂ ಕೂಡ ಹೆಚ್ಚಳ ಆಗ್ಬಹುದು ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ 50% ತಲುಪಿದಾಗ ಏನಾಗುತ್ತೆ, ಅದರ ಒಂದು ರೂಲ್ ನಿಮಗೆ ಗೊತ್ತಿರಲೇಬೇಕು. 7ನೇ ವೇತನವನ್ನ ಸಮಿತಿಯನ್ನ ರಚನೆ ಮಾಡಿದಾಗ ಸರ್ಕಾರಿ ನೌಕರರ DA ನ ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಬಟ್ ಯಾವಾಗ ಅದು 50% ತಲುಪುತ್ತೆ ಆವಾಗ ಒಂದು ಹೊಸ ವೇತನ ಆದ್ರೂ ತಯಾರಿ ಮಾಡಬೇಕಾಗುತ್ತೆ, ಅಥವಾ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಮತ್ತೆ DA ನ 0 ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಆ ಒಂದು ವರದಿಯಲ್ಲಿ ಹೇಳಲಾಗಿತ್ತು. ಅದ್ರ ಪ್ರಕಾರ ಇವಾಗ 42% DA ನಡೀತಾ ಇರುವಂತದ್ದು. ಇನ್ನೊಂದು ಹೈಕ್ ಸಿಕ್ಕರೆ 46% ಆಗುತ್ತೆ. ಅಂಡ್ 2024ರ ಜನವರಿಯಲ್ಲಿ 50% DA ತಲುಪಲಿದೆ. ಆವಾಗ ಸರ್ಕಾರಿ ನೌಕರರ DA ನ ಬೇಸಿಕ್ ಜೊತೆ ಏನಾದ್ರೂ ಮೆರ್ಜ್ ಮಾಡಿದ್ರೆ ಸರ್ಕಾರಿ ನೌಕರರ ವೇತನ ಆಲ್ಮೋಸ್ಟ್ ಡಬಲ್ ಆಗಲಿದೆ. ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ನೋಡಿ, ಈ ಒಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಸರ್ಕಾರಿ ನೌಕರನ ಮೂಲ ವೇತನವನ್ನ DA ಜೊತೆ ಬೇಸಿಕ್ ಜೊತೆ ಮೆರ್ಜ್ ಮಾಡೋದಂದ್ರೆ ಫಿಟ್ಮೆಂಟ್ ನೀಡಿದ ಹಾಗೇನೆ ಅರ್ಥ. 50% DA ಜೊತೆ ಮೆರ್ಜ್ ಮಾಡಿದ್ರೆ 50% ಫಿಟ್ಮೆಂಟ್ ನೀಡಿದಂಗೆ ಆಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ವೇತನ 10,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಒಂದು DA 50% ತಲುಪಿದ್ರೆ 5,000 ರೂಪಾಯಿ DA ಬರುತ್ತೆ. 5,000 ರೂಪಾಯಿ DA ನ 10,000 ಜೊತೆ ಮೆರ್ಜ್ ಮಾಡಿದಾಗ ನಿಮ್ಮ ಬೇಸಿಕ್ ಏನು 10,000 ಇತ್ತು ಅದು ಡೈರೆಕ್ಟ್ ಆಗಿ 15,000 ಆಗುತ್ತೆ. ಅಂದ್ರೆ 50% ಅದರಲ್ಲಿ ಹೆಚ್ಚಳ ಆಗಲಿದೆ. ನಿಮ್ಮ ಬೇಸಿಕ್ ಸ್ಯಾಲರಿಯಲ್ಲಿ 50% ಆಗಲಿದೆ. ಒಂದು ವೇತನ ಸಮಿತಿ ನೀಡಿದಾಗ ಕೂಡ ಒಂದು ಫಿಟ್ಮೆಂಟ್ ಅನ್ನ 50% ಆಗಿಯೇ ನೀಡೋದು. ಹಾಗಾಗಿ ಸರ್ಕಾರಿ ನೌಕರರಿಗೆ ಇವಾಗ ಕೂಡ 50% ವೇತನ ನೀಡಿದಂಗೆ ಆಗುತ್ತೆ, 50% ಹೆಚ್ಚಳ ಮಾಡಿದಂಗೆ ಆಗುತ್ತೆ. ಅದ್ರ ಬಗ್ಗೆ ಕೂಡ, ಆ ಒಂದು ಸಂಭಾವನೆಗಳ ಬಗ್ಗೆ ಕೂಡ ಆಲ್ರೆಡಿ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದ್ದು ಮುಂದಿನ ಒಂದು ದಿನಗಳಲ್ಲಿ ಅದ್ರ ಮೇಲೆ ಒಂದು ಅಧಿಕೃತವಾಗಿರುವಂತಹ ಸಮಿತಿಯನ್ನ ರಚನೆ ಮಾಡಿ ಸರ್ಕಾರಿ ನೌಕರರ ವೇತನವನ್ನ ಯಾವ ರೀತಿಯಾಗಿ ಮೆರ್ಜ್ ಮಾಡಬೇಕು ಮತ್ತು ಯಾವ ರೀತಿಯಾದಂತಹ ಒಂದು ಬೇಸಿಕ್ ಸ್ಯಾಲರಿಯಲ್ಲಿ ನೀಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಬರಲಿದೆ. ಅಂಡ್ ಅದ್ರ ಜೊತೆಗೇನೆ HRA ಹೈಕ್ ಬಗ್ಗೆ ಕೂಡ ಇಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದ್ದು DA ಆಲ್ಮೋಸ್ಟ್ 50% ತಲುಪೋಕೆ ಹೊರಟಿದೆ. ಬಟ್ 7th ಪೇ ಕಮಿಷನ್ ಪ್ರಕಾರ DA 0 ಇಂದ ಸ್ಟಾರ್ಟ್ ಆಗಿ ಏನು 25% ತಲುಪುತ್ತೆ, ಅವಾಗ HRA ನ 3% ಹೆಚ್ಚಳ ಮಾಡಬೇಕು. ಅಂಡ್ 25% ಇಂದ ಯಾವಾಗ 50% ತಲುಪುತ್ತೆ ಆವಾಗ ಮತ್ತೆ HRA ನ
ಬೇಸಿಕಲಿ 50% ಅಂದರೆ 50% ತಲುಪಿದಾಗ ಮತ್ತೆ ಅದನ್ನು 3%ಗೆ ಹೆಚ್ಚಳ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ಟೋಟಲ್ ಆಗಿ DA 0 ಇಂದ ಸ್ಟಾರ್ಟ್ ಆಗಿ 50% ತಲುಪಿದಾಗ HRN ಕನಿಷ್ಠ ಅಂದ್ರೂ ಕೂಡ 6% ಹೆಚ್ಚಳ ಮಾಡಬೇಕಾಗಿರುವಂಥದ್ದು. ಸೊ ಅದ್ರ ಬಗ್ಗೆನೇ ಇವಾಗ ಒಂದು ಲೇಖನದಲ್ಲಿ ನೋಡ್ತಾ ಇದ್ದೀರಾ. ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್, DA ಹೆಚ್ಚಳದೊಂದಿಗೆ ಮೂಲ ವೇತನದಲ್ಲಿಯೂ ಏರಿಕೆ ಸಾಧ್ಯವಾಗುವಂಥದ್ದು. ಎಷ್ಟಾಗುವುದು ಸ್ಯಾಲ್ರಿ ಎಲ್ಲವುದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ 2024ರಲ್ಲಿ ಕೇಂದ್ರ ಒಂದು ಎಲೆಕ್ಷನ್ಸ್ಗಳು ಇರೋದ್ರಿಂದ ಕೂಡ ಸರ್ಕಾರಿ ನೌಕರಿಗೆ ಇಲ್ಲಿ ಭರ್ಜರಿ ಗಿಫ್ಟ್ ಅನ್ನ ಕೊಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ, ಸೂತ್ರಗಳು ಹೇಳ್ತಿವೆ. ಏನಕ್ಕಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಎಲ್ಲ ಒಂದು ಗ್ಯಾರಂಟೀಸ್ ಗಳನ್ನ ನೀಡೋದ್ರಿಂದ ಬಹುಮತವಾಗಿ ಆಯ್ಕೆಯಾಗಿ ಬಂದಿದೆಯೋ ಅದೇ ರೀತಿಯಾಗಿ ಮೋದಿ ಅವರು ಕೂಡ ಸರ್ಕಾರಿ ನೌಕರರು ಸುಮಾರು 50 ಲಕ್ಷ ನೌಕರರು, 40 ಲಕ್ಷ ಕುಟುಂಬ ಪಿಂಚಣಿದಾರರು ಅಂಡ್ ಅದೇ ರೀತಿಯಾಗಿ ವಿವಿಧ ರಾಜ್ಯಗಳಲ್ಲಿಯೂ ಕೂಡ ಸರ್ಕಾರಿ ನೌಕರರ ಸಂಖ್ಯೆ ಬಹುಮೂಲ್ಯದಲ್ಲಿರೋದ್ರಿಂದ ಸರ್ಕಾರಿ ನೌಕರರಿಗೆ ಆದಷ್ಟು ಹೆಚ್ಚಿನ ಒಂದು ಸೌಲಭ್ಯಗಳನ್ನು ನೀಡುವ ಮುಖಾಂತರ ಮನಸೆಳೆಯೋದಕ್ಕಾಗಿ ಮುಂದಿನ ವರ್ಷದಲ್ಲಿ ಎಲ್ಲ ಯೋಜನೆಗಳಿಗೆ ಅಂಕಿತ ನೀಡಲಾಗುವುದು. ಇನ್ಫ್ಯಾಕ್ಟ್ ಒಂದು 3 ತಿಂಗಳಲ್ಲಿಯೇ ಎಲ್ಲ ಸರ್ಕಾರಿ ನೌಕರರ ಏನೇನು ಬೇಡಿಕೆಗಳಿದೆ ಅವುಗಳ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ರೂಪುರೇಷೆಗಳನ್ನ ತಯಾರಿಸಿ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇವರು ಹೈಬ್ರಿಡ್ ಪಿಂಚಣಿ ವ್ಯವಸ್ಥೆ ಬಗ್ಗೆ ಕೂಡ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಅದರಲ್ಲಿ 45ರಿಂದ 50% ಖಚಿತ ಪಿಂಚಣಿಯನ್ನ ನೀಡೋಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಹೈಬ್ರಿಡ್ ಪಿಂಚಣಿ ವ್ಯವಸ್ಥೆಯನ್ನ ಆಲ್ರೆಡಿ ಕೇಂದ್ರ ಒಂದು ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಅದೇ ಒಂದು ಮಾಡೆಲ್ನ ಕೇಂದ್ರ ಮತ್ತು ರಾಜ್ಯಗಳಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡೋಕೆ ಇಲ್ಲಿ ಸರ್ಕಾರ ಮುಂದಾಗಬಹುದು ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಆದಷ್ಟು ಬೇಗ ಕೇಂದ್ರ ನೌಕರರಿಗೆ ಮತ್ತು ರಾಜ್ಯ ನೌಕರರಿಗೆ 3 ದೊಡ್ಡ ಗುಡ್ ನ್ಯೂಸ್ ಸಿಗಲಿದೆ ಅಂತ ಹೇಳಲಾಗುತ್ತೆ. ಅವುಗಳು ಯಾವುವು ಅಂತ ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಕೆಲವೇ ತಿಂಗಳಲ್ಲಿ ನೌಕರರಿಗೆ ತುಟ್ಟಿ ಭತ್ಯೆ 50% ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ತುಟ್ಟಿ ಭತ್ಯೆ ಪ್ರತಿಶತವನ್ನ ತಲುಪಿದ ನಂತರ ವೇತನ ಮತ್ತು ಇತರ ಭತ್ಯೆಗಳಲ್ಲಿಯೂ ಕೂಡ ಬದಲಾವಣೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಕೆಲವೇ ದಿನಗಳಲ್ಲಿ ಅಂದ್ರೆ ಏನು 2024ರ ಸ್ಟಾರ್ಟಿಂಗ್ ಇದೆ ಜನವರಿ, ಆ ಒಂದು ತಿಂಗಳಲ್ಲಿಯೇ ಮತ್ತೆ 4% ಯಾವಾಗ ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಸಿಗುತ್ತೆ ಅವಾಗ ನೌಕರರ ಒಂದು ಟೋಟಲ್ ತುಟ್ಟಿ ಭತ್ಯೆ ಬಂದ್ಬಿಟ್ಟು 50% ತಲುಪಲಿದ್ದು ಸರ್ಕಾರಿ ನೌಕರರಿಗೆ ಅವಾಗ DA ಜೊತೆ ಬೇಸಿಕ್ ನ ಮೆರ್ಜ್ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಕಾರ್ಮಿಕ ಇಲಾಖೆ ಇತ್ತೀಚೆಗೆ ಪ್ರಕಟಿಸಿರುವಂತ ಒಂದು ಬೆಲೆ ಸೂಚ್ಯಂಕ, ಇದರ ಮೇಲೆ ಗಮನದಲ್ಲಿ ಇಟ್ಕೊಂಡ್ರೆ ನಾವು ಸೊ ಬೇಸಿಕಲಿ ಕಾರ್ಮಿಕ ಸಚಿವಾಲಯ ಇತ್ತೀಚೆಗೆ AICPI ಸೂಚ್ಯಂಕ ಪ್ರಕಟಿಸಿದೆ. ಇದರ ಒಂದು ಆಧಾರದ ಮೇಲೆ ಜುಲೈ 2023ರವರೆಗಿನ ತುಟ್ಟಿ ಭತ್ಯೆ ದರ ಏರಿಕೆಯಾಗುವ ಮೂಲ 46% ಆಗುತ್ತದೆ ಎಂದು ಲೆಕ್ಕ ಹಾಕಲಾಗಿದೆ. ಸದ್ಯದಲ್ಲೇ ಕೇಂದ್ರ ಸರ್ಕಾರವು ಈ ಕುರಿತು ಪ್ರಕಟಣೆ ಹೊರಡಿಸುವ ನಿರೀಕ್ಷೆ ಇದೆ. AICPI ಸೂಚ್ಯಂಕದ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ನೌಕರರ ತುಟ್ಟಿ ಭತ್ಯೆ, ಡಿಯರೆನ್ಸ್ ರಿಲೀಫ್, ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಸರ್ಕಾರಿ ನೌಕರರ ವೇತನದಲ್ಲಿನ ಇತರ ಹೆಚ್ಚಳಗಳನ್ನ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಪ್ರಸ್ತುತ ನೌಕರರಿಗೆ 42% DA ನೀಡಲಾಗುತ್ತಿದ್ದೆ. AICPI ಸೂಚ್ಯಂಕ ಪ್ರಕಟವಾದ ನಂತರ ಇದು 46%ಕ್ಕೆ ಏರಿಕೆಯಾಗುವಂತ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು 42%. AICPI ಡೇಟಾ ಬಂದ ನಂತರ ಅದನ್ನ 46%ಗೆ ಇಲ್ಲಿ ಏರಿಕೆ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಪ್ರತಿ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಲಾಗುತ್ತೆ. ನೋಡ್ತಾ ಇದ್ದೀರಾ ನೀವು, ಸರ್ಕಾರದ ಕಾರ್ಮಿಕ ಸಚಿವಾಲಯ ಪ್ರಕಟಿಸಿರುವ AICPI ಸೂಚ್ಯಂಕವನ್ನ ಆಧಾರದಲ್ಲಿಟ್ಟುಕೊಂಡು ಪ್ರತಿ 6 ತಿಂಗಳಿಗೊಮ್ಮೆ ನೌಕರರ DA ಮತ್ತು ಪಿಂಚಣಿದಾರರ DR ಅನ್ನು ಪರಿಶೀಲಿಸಲಾಗುತ್ತದೆ. ಇದರ ಆಧಾರದ ಮೇಲೆ ಜನವರಿಯಲ್ಲಿ ಮೊದಲ ಏರಿಕೆಯಾಗಿದೆ. ಎರಡನೇ ಒಂದು ಏರಿಕೆ ಜುಲೈನಿಂದ ಜಾರಿಗೆ ಬರಲಿದೆ ಅಂತ ಹೇಳ್ತಿದ್ದಾರೆ. ಮೊಟ್ಟ ಮೊದಲನೇ ಏರಿಕೆ ಆಲ್ರೆಡಿ ಜನವರಿಯಲ್ಲಿ ಆಗಿದೆ. ಎರಡನೇ ಏರಿಕೆ ಜುಲೈನಿಂದ ಪೂರ್ವಾನ್ವಯವಾಗುವಂತೆ ಆಗುತ್ತದೆ. ಓಕೆ, ಸೊ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತದ್ದು ದಯವಿಟ್ಟು ಎಲ್ಲರೂ ನೋಡಬೇಕು. ಆದಷ್ಟು ಬೇಗ ಸರ್ಕಾರ ಇಲ್ಲಿ 3 ದೊಡ್ಡ ಗುಡ್ ನ್ಯೂಸ್ ಅನ್ನ ನೀಡಲಿದೆ. ಅವು ಯಾವುವು ಅಂದರೆ 50% DA ಮೊಟ್ಟ ಮೊದಲನೇ ಗುಡ್ ನ್ಯೂಸ್, 50% DA ನೀಡಲಾಗುವುದು, ಇದು ಮೊದಲನೇದು ಗುಡ್ ನ್ಯೂಸ್ ಆಗಿದೆ. ಬೇಸಿಕ್ ಸ್ಯಾಲರಿಯಲ್ಲಿ ಹೆಚ್ಚಳ ಆಗುವಂಥದ್ದು ಎರಡನೇ ಗುಡ್ ನ್ಯೂಸ್ ಇದೆ. ಅಂಡ್ ಮನೆ ಬಾಡಿಗೆಯಲ್ಲಿ ಹೆಚ್ಚಳ ಆಗುವಂಥದ್ದು ಇದು ಮೂರನೇ ಗುಡ್ ನ್ಯೂಸ್. ಸೊ ಈ 3 ಗುಡ್ ನ್ಯೂಸ್ಗಳು ಸರ್ಕಾರಿ ನೌಕರರಿಗೆ ಸಿಗಲಿದೆ ಅಂತ ಹೇಳಲಾಗುತ್ತೆ ಮುಂದಿನ ಒಂದು ದಿನಗಳಲ್ಲಿ, ಈ ಒಂದು ಎಲೆಕ್ಷನ್ಗಳಿಗಿಂತ ಮುಂಚೆ. ಹಾಗಾದ್ರೆ ಟೋಟಲ್ ಆಗಿ ನೋಡೋಣ ನಾವು ಯಾವ ರೀತಿಯಾಗಿ ಹೆಚ್ಚಳ ಆಗ್ತಾ ಇವೆ. 50% ತುಟ್ಟಿ ಭತ್ಯೆ ಬಗ್ಗೆ ಏನು ಹೇಳಲಾಗುತ್ತೆ ಅಂತ ನೋಡಿ. ಮುಂದಿನ ಜನವರಿ 2024ರಲ್ಲಿ ಮತ್ತೆ ತುಟ್ಟಿ ಭತ್ಯೆಯನ್ನ ಪರಿಷ್ಕರಿಸಲಾಗುವುದು. ನಾನು ಹೇಳಿದ ಹಾಗೆ ಮುಂದಿನ ಒಂದು ವರ್ಷದಲ್ಲಿ ಸರ್ಕಾರಿ ನೌಕರರು ಸ್ಟಾರ್ಟಿಂಗ್ ಅಲ್ಲೇ ಜನವರಿಯಲ್ಲಿ ಏನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನು 6 ತಿಂಗಳಿದೆ. ಈ ಒಂದು 6 ತಿಂಗಳ AICPI ಡೇಟಾನ
ಅವರೇಜ್ ತೆಗೆದುಕೊಂಡು ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆಯನ್ನ 2024 ಜನವರಿ ಸ್ಟಾರ್ಟಿಂಗ್ ಅಲ್ಲಿಯೇ ಮತ್ತೆ ಹೆಚ್ಚಳ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಸೊ ಅದರಲ್ಲಿ ಹೆಚ್ಚಳ ಆದ್ರೆ ಯಾವ ರೀತಿ ಆಗುತ್ತೆ? ಕಳೆದ ಕೆಲವು ಬಾರಿಯಂತೆ ಈ ಬಾರಿಯೂ ಕೂಡ ತುಟ್ಟಿ ಭತ್ಯೆಯಲ್ಲಿ 4% ಹೆಚ್ಚಳವಾದರೆ ನೌಕರರ ಒಂದು ತುಟ್ಟಿ ಭತ್ಯೆ 50ಕ್ಕೆ ತಲುಪಲಿದೆ. ಆಸ್ ಯೂಶುವಲ್ ಯಾವಾಗಲೂ 4% ಅಥವಾ ಅಟ್ಲೀಸ್ಟ್ 3% ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳ ಆಗ್ತಾನೆ ಬಂದಿದೆ. ಈ ಒಂದು ಟೈಮಲ್ಲಿಯೂ ಕೂಡ ಕನಿಷ್ಠ ನಾವು 4% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಆಗ್ತಿದೆ ಅಂತ ಅನ್ಕೊಂಡ್ರೆ ಈ ಬಾರಿಯೂ ಕೂಡ ನೌಕರರ ಒಂದು ತುಟ್ಟಿ ಭತ್ಯೆ 50ಕ್ಕೆ ಖಂಡಿತವಾಗೂ ತಲುಪುತ್ತೆ. ಸೊ ಯಾವಾಗ 50ಕ್ಕೆ ತಲುಪುತ್ತೆ, ತುಟ್ಟಿ ಭತ್ಯೆ 50ಕ್ಕೆ ತಲುಪಿದ ಮೇಲೆ ನೌಕರರ ವೇತನದಲ್ಲಿ ಭಾರಿ ಏರಿಕೆ. ಎಸ್, ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಆಗಲಿದೆ ಭಾರಿ ಏರಿಕೆ. ಕಾರಣ ಇಷ್ಟೇನೆ, ತುಟ್ಟಿ ಭತ್ಯೆ ಬಂದ್ಬಿಟ್ಟು 50ಕ್ಕೆ ತಲುಪ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ತುಟ್ಟಿ ಭತ್ಯೆ 50ಕ್ಕೆ ತಲುಪೋದ್ರಿಂದ ಸರ್ಕಾರಿ ನೌಕರರ ಒಂದು ವೇತನವನ್ನ ಭಾರಿ ಪ್ರಮಾಣದಲ್ಲಿ ಅಗಾಧವಾಗಿ ಹೆಚ್ಚಳ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ತುಟ್ಟಿ ಭತ್ಯೆ DA ಅಂದ್ರೆ 50% ಮೂಲ ವೇತನದ 50% ತಲುಪಿದಾಗ ಅದನ್ನ ಶೂನ್ಯಕ್ಕೆ ಇಳಿಸಲಾಗುವುದು. ನೋಡಿ, ಕ್ಲಿಯರ್ ಆಗಿ 7ನೇ ವೇತನ ರಚನೆ ಟೈಮಲ್ಲೇ ಆಲ್ರೆಡಿ ಹೇಳಲಾಗಿದೆ. ಯಾವಾಗ ತುಟ್ಟಿ ಭತ್ಯೆ 50% ತಲುಪುತ್ತೆ ಅದನ್ನ ಶೂನ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಶೂನ್ಯಕ್ಕೆ ಇಳಿಸ್ತಾರೆ. ಅಂದ್ರೆ ಆಗಿರುವಂತ 50% ತುಟ್ಟಿ ಭತ್ಯೆಯನ್ನ ಆಲ್ರೆಡಿ ಇರುವಂತ ಬೇಸಿಕ್ ಸ್ಯಾಲರಿ ಒಂದಿಗೆ ಮೆರ್ಜ್ ಮಾಡಲಾಗುತ್ತೆ, ಅದನ್ನ ಕೂಡಿಸಲಾಗುತ್ತೆ. ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಭಾರಿ ಹೆಚ್ಚಳ ಆಗಲಿದೆ. ಆಲ್ಮೋಸ್ಟ್ ಸರ್ಕಾರಿ ನೌಕರರ ಒಂದು ವೇತನ ಡಬಲ್ ಆಗುವಂತದ್ದು ಈ ಒಂದು ಕಾರಣದಿಂದಲೇ. DA 50% ತಲುಪಿದೆ ಅಂದ್ರೆ ಅದನ್ನ 0 ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, 0ಗೆ ಇಳಿಸಬೇಕಾಗುತ್ತೆ. ದಟ್ ಮೀನ್ಸ್ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆ ಸದ್ಯದಲ್ಲೇ ನಡಿಬಹುದು. ಏನಕ್ಕಂದ್ರೆ DA ಆಲ್ರೆಡಿ ತಲುಪ್ತಾ ಇದೆ 50%ಗೆ. ತುಟ್ಟಿ ಭತ್ಯೆ ಶೂನ್ಯವಾದ ನಂತರ ಮತ್ತೆ ಆ ದರದ ಶೇಕಡಾವಾರು 1,2 ರಂತೆ ಪ್ರಾರಂಭವಾಗುತ್ತದೆ. ತುಟ್ಟಿ ಭತ್ಯೆಯು 50ಕ್ಕೆ ತಲುಪಿದ ನಂತರ ಅದನ್ನು ಮೂಲ ವೇತನದಲ್ಲಿ ಲಿಂಕ್ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ಯಾರಾಗ್ರಾಫು ಇದರಲ್ಲೇ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ತುಟ್ಟಿ ಭತ್ಯೆ ಏನಾದ್ರೂ 50% ತಲುಪಿದ್ರೆ ಅದನ್ನ ಮೂಲ ವೇತನದಲ್ಲಿ ಲಿಂಕ್ ಮಾಡಲಾಗುತ್ತೆ ಮತ್ತು ಶೇಕಡಾವಾರು ಪ್ರತಿಶತ 1:2 ನ ರೇಷಿಯೋ ಅಂತೆ ಮತ್ತೆ ಅದನ್ನ ವಾಪಸ್ ಆಗಿ ಸ್ಟಾರ್ಟ್ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ನೌಕರರ ಒಂದು ಸಂಬಳ ಎಷ್ಟು ಹೆಚ್ಚಳ ಆಗ್ಬಹುದು ಅಂತ ಏನಾದ್ರೂ ನಾವು ನೋಡಿದ್ರೆ, ಪ್ರಸ್ತುತ ಪೇ ಬ್ಯಾಂಡ್ ಲೆವೆಲ್ 1 ಸರ್ಕಾರಿ ನೌಕರರ ಮೂಲ ವೇತನ 18,000 ರೂಪಾಯಿ ಇದೆ. ಗ್ರೂಪ್ ಡಿ ನೌಕರಿಗೆ ಸ್ಟಾರ್ಟ್ ಆಗುವಂಥದ್ದು 18ರಿಂದ ಆಗುತ್ತೆ. ಇದು ಕನಿಷ್ಠ ಮೂಲ ವೇತನ ಆಗಿದೆ. ಆದರೆ ಇದೇ ಲೆಕ್ಕಾಚಾರದಲ್ಲಿ ತುಟ್ಟಿ ಭತ್ಯೆ 50ರಂತೆ ಲೆಕ್ಕ ಹಾಕಿದಾಗ 9,000 ರೂಪಾಯಿ ಆಗುತ್ತೆ. 18,000 ರೂಪಾಯಿಗೆ ಎಕ್ಸಾಕ್ಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 50% 9,000 ರೂಪಾಯಿ ಆಗುತ್ತದೆ. ಮೊದಲೇ ಹೇಳಿದ ಹಾಗೆ ತುಟ್ಟಿ ಭತ್ಯೆ 50ಕ್ಕೆ ತಲುಪಿದ ನಂತರ ಅದನ್ನ ಶೂನ್ಯಕ್ಕೆ ಇಳಿಸಿ ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆ. ಅಂದರೆ 18,000 ರೂಪಾಯಿ ಇದ್ದ ಮೂಲ ವೇತನಕ್ಕೆ 9,000 ರೂಪಾಯಿ ಸೇರಿ ಅದು 27,000 ರೂಪಾಯಿ ಏರಿಕೆಯಾಗುತ್ತದೆ. ಇದರ ನಂತರ ತುಟ್ಟಿ ಭತ್ಯೆಯನ್ನ 27,000 ರೂಪಾಯಿ ಮೇಲೆ ಲೆಕ್ಕ ಹಾಕಲಾಗುವುದು. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ಯಾರಾಗ್ರಾಫು. ಇದರಲ್ಲೇ ಸರ್ಕಾರಿ ನೌಕರರ ಒಂದು ಸಂಬಳ ಯಾವ ರೀತಿಯಾಗಿ ಡಬಲ್ ಆಗುತ್ತದೆ ಎನ್ನುವುದರ ಬಗ್ಗೆ ಕಂಪ್ಲೀಟ್ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ನೀವು ನೋಡಬೇಕು. ಪ್ರಸ್ತುತ ಮೊಟ್ಟ ಮೊದಲನೇ ಪೇ ಬ್ಯಾಂಡ್ ಅನ್ನೇ ನಾವು ಕನ್ಸಿಡರ್ ಮಾಡಿದ್ರೆ ವೇತನ ಎಷ್ಟಿದೆ? 18,000 ರೂಪಾಯಿ ಬೇಸಿಕ್ ಸಿಗ್ತಾ ಇರುವಂತದ್ದು ಗ್ರೂಪ್ ಡಿ ನೌಕರರಿಗೆ. ಇದು ನಾವು ಬರೀ ಗ್ರೂಪ್ ಡಿ ನೌಕರರ ಬಗ್ಗೆ ಮಾತ್ರ ಹೇಳ್ತಾ ಇರುವಂತದ್ದು. ನೀವು ಗ್ರೂಪ್ ಸಿ, ಗ್ರೂಪ್ ಎ ಮತ್ತು ಮೇಲಿರುವಂತಹ ಒಂದು ನೌಕರರನ್ನ ನೋಡಿದ್ರೆ ಅವರ ವೇತನ ತುಂಬಾನೇ ಹೆಚ್ಚಳ ಆಗಲಿದೆ. ಬಟ್ ನಾನು ಮ್ಯಾಕ್ಸಿಮಮ್ ಎಲ್ಲಕ್ಕಿಂತ ಕಡಿಮೆ ಅಂದ್ರೆ ಗ್ರೂಪ್ ಡಿ ಅವರಿಗೆ ಸಿಗುತ್ತೆ 18,000. ಇವರಿಗೆ ಎಷ್ಟು ಹೆಚ್ಚಾಗುತ್ತೆ ಅಂತ ನೋಡಿ. ಇವರ ಒಂದು ಸಂಬಳನೇ 50% ಹೆಚ್ಚಳವಾಗುತ್ತೆ. ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದು ಕನಿಷ್ಠ ಮೂಲ ವೇತನವಾಗಿದೆ. ಹಾಗಾಗಿ ಇದರ ಒಂದು 50% ತುಟ್ಟಿ ಭತ್ಯೆ ಕ್ಯಾಲ್ಕುಲೇಟ್ ಮಾಡಿದ್ರೆ 9,000 ರೂಪಾಯಿ ಆಗುತ್ತೆ. ಮೊದಲ ಹೇಳಿದಾಗೆ ತುಟ್ಟಿ ಭತ್ಯೆ 50ಕ್ಕೆ ತಲುಪಿದ ನಂತರ ಅದನ್ನ ಶೂನ್ಯಕ್ಕೆ ಇಳಿಸ್ತಾರೆ. ಹಾಗಾದ್ರೆ ಅದನ್ನ ತುಟ್ಟಿ ಭತ್ಯೆಯನ್ನ ಅಮೌಂಟ್ ಇದೆ ಅದನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡ್ತಾರೆ. ಇವರ ಒಂದು ತುಟ್ಟಿ ಭತ್ಯೆ 18,000 ರೂಪಾಯಿ ಪ್ಲಸ್ ಏನು 9,000 ರೂಪಾಯಿ ಬರ್ತಾ ಇದೆ ಅದು ಆಡ್ ಆಗುತ್ತೆ. ಹಾಗಾದ್ರೆ 18,000 ಪ್ಲಸ್ 9 ಎಷ್ಟಾಗುತ್ತೆ? 27,000 ರೂಪಾಯಿ ಆಗ್ತಾ ಇರುವಂತದ್ದು ಗ್ರೂಪ್ ಡಿ ನೌಕರರ ಒಂದು ಮೂಲ ವೇತನ. ಡೈರೆಕ್ಟ್ ಆಗಿ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ 40% ಇಂದ ಜಾಸ್ತಿನೇ ಇಲ್ಲಿ ಹೆಚ್ಚಳ ಆಗ್ತಾ ಇರುವಂತದ್ದು. ಆಮೇಲೆ ಯಾವಾಗ 27,000 ರೂಪಾಯಿ ಆಗುತ್ತೆ ಅದಾದ ನಂತರ ಮತ್ತೆ ಅದರ ಮೇಲೆ ಹೊಸ ತುಟ್ಟಿ ಭತ್ಯೆಯನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಓಕೆ, ಮನೆ ಬಾಡಿಗೆ ಬಗ್ಗೆ ಭತ್ಯೆ ಕೂಡ ಇಲ್ಲಿ ಹೆಚ್ಚಳ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ನೋಡ್ತಾ ಇರುವಂತದ್ದು HRA ಮನೆ ಬಾಡಿಗೆ ಭತ್ಯೆ ಯಾವಾಗ ಹೆಚ್ಚಳವಾಗುವುದು ಅದರ ಬಗ್ಗೆ ಕೊಟ್ಟಿದ್ದಾರೆ. ಸೊ DOPTಯ ಜ್ಞಾಪಕ ಪತ್ರದ ಪ್ರಕಾರ ಕೇಂದ್ರ ನೌಕರರು ಮತ್ತು ರಾಜ್ಯ ನೌಕರರಿಗೆ ಮನೆ ಬಾಡಿಗೆ ಭತ್ಯೆಯನ್ನ
ಭತ್ಯೆ ಹೆಚ್ಚಳದ ಆಧಾರದ ಮೇಲೆ ಪರಿಷ್ಕರಿಸಲಾಗುತ್ತದೆ. ನಗರದ ಪ್ರಕಾರ ಶೇಕಡ 27, ಶೇಕಡ 18 ಮತ್ತು ಶೇಕಡ 9 ದರದಲ್ಲಿ HRA ನೀಡಲಾಗುತ್ತದೆ. 2015ರಲ್ಲಿ ನೀಡಲಾದ ಜ್ಞಾಪಕ ಪತ್ರಗಳ ಪ್ರಕಾರ HRA ಕಾಲ ಕಾಲಕ್ಕೆ ಪರಿಷ್ಕರಿಸಲಾಗುವುದು. ತುಟ್ಟಿ ಭತ್ಯೆ 50% ತಲುಪಿದಾಗ HRA ಕೂಡ ಬದಲಾವಣೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು ನಗರದಲ್ಲಿ ಶೇಕಡ 27, ಮತ್ತು 9 ಅಂದ್ರೆ ಗ್ರೂಪ್ ಎ ನೌಕರಿಗೆ 27, ಗ್ರೂಪ್ ಬಿ ಗೆ 18 ಮತ್ತು ಗ್ರೂಪ್ ಸಿ ನೌಕರರಿಗೆ ಇಲ್ಲಿ 9 ದರದಲ್ಲಿ HRA ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. 2015ರಲ್ಲಿ ಒಂದು ಕೊಟ್ಟಿರುವಂತಹ ಜ್ಞಾಪಕ ಪತ್ರದ ಪ್ರಕಾರ ಯಾವಾಗ ತುಟ್ಟಿ ಭತ್ಯೆ ಬೇಸಿಕಲಿ 50% ತಲುಪುತ್ತೆ ಆವಾಗ ನೌಕರರ ಒಂದು HRA ಕೂಡ ಇನ್ಕ್ರೀಸ್ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. HRA 3ರಷ್ಟು ಹೆಚ್ಚಾದಾಗ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡಿ. ಮನೆ ಬಾಡಿಗೆ ಭತ್ಯೆಯಲ್ಲಿ ಮುಂದಿನ ಪರಿಷ್ಕರಣೆ 7ನೇ ವೇತನ ಆಯೋಗದ ಅಡಿಯಲ್ಲಿ 3% ಆಗಿರುತ್ತದೆ. ಈಗಿರುವ ಗರಿಷ್ಠ ದರವಾದ ಶೇಕಡ 27ರಿಂದ HRA ಶೇಕಡ 30ಕ್ಕೆ ಏರಿಕೆಯಾಗಲಿದೆ. DA 50% ಮೀರಿದಾಗ HRA 30%, 20% ಮತ್ತು 10%ಗೆ ಏರುತ್ತದೆ. XY ಮತ್ತು Z ವರ್ಗದ ನಗರಗಳ ಪ್ರಕಾರ ಮನೆ ಬಾಡಿಗೆ ಭತ್ಯೆ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ನಾವು ನೋಡೋದಾದ್ರೆ DA ಯಾವಾಗ 50% ಮೀರುತ್ತೆ ಆವಾಗ HRA 30%, 20% ಮತ್ತು 10%ಗೆ ಇರುತ್ತದೆ. ಏನಕ್ಕಂದ್ರೆ ನೌಕರರ ಒಂದು DA ಕೂಡ ಕಾಲಕಾಲಕ್ಕೆ ಇಲ್ಲಿ ಹೆಚ್ಚಳ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಬೇಸಿಕಲಿ ನೀವು ನೋಡಿದಿರಾ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಸರ್ಕಾರ ಭರ್ಜರಿ 3 ಗುಡ್ ನ್ಯೂಸ್ ಗಳನ್ನ ನೀಡೋಕೆ ಮುಂದಾಗಿದ್ದು, ಸದ್ಯದಲ್ಲೇ ಮೊದಲನೇದಾಗಿ ನೌಕರರಿಗೆ ಜುಲೈನಲ್ಲಿ ಸಿಗಬೇಕಾಗಿರುವಂತಹ DA ಹೈಕ್ ಸಿಗಲಿದೆ. ಅದಾದ ನಂತರ HRA ಹೈಕ್ ಆಗಲಿದೆ ಮತ್ತು DA 50%ಗೆ ತಲುಪ್ತಾ ಇರೋದ್ರಿಂದ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗಲಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 40% ಇನ್ಕ್ರಿಮೆಂಟ್ ಇಲ್ಲಿ ಸಿಗಲಿದೆ ಅವರ ಒಂದು ಮೂಲ ವೇತನದಲ್ಲಿ ಅಂತ. ದಯವಿಟ್ಟು ಈ ಒಂದು ವಿಡಿಯೋನ ಇನ್ನೂ ಯಾರು ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರ ಪರವಾಗಿ ನಾವು ಸರ್ಕಾರಕ್ಕೆ ಒಂದಿಷ್ಟು ಕಣ್ಣು ತೆರೆಸುವಂತ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ, ನಮಗೂ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಪ್ರತಿಯೊಂದು ಪಿನ್ ಪಾಯಿಂಟ್ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರುವಂಥದ್ದು ನಾವು ಕೊಡ್ತಾ ಇರ್ತೀವಿ. ತುಂಬಾನೇ ಸಹಾಯ ಆಗುತ್ತೆ ನಮಗೂ ಕೂಡ ಇದರಿಂದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.